ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ KS ವಿದ್ಯಾರ್ಥಿಗಳಿಗೆ ಮತ್ತು PSI ಪೊಲೀಸ್ ಕಾನ್ಸ್ಟೇಬಲ್ PDO SSC FDA SD ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಮಾನಸಿಕ ಸಾಮರ್ಥ್ಯದ ವಿಷಯ ಸಂಬಂಧಪಟ್ಟ ಹಾಗೆ ಇವತ್ತು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಆಲ್ರೆಡಿ ನಮ್ಮದು ಕ್ಲಾಸ್ 9 ಆಗಿದೆ ಆಯಿತಾ. ಇದು ಕ್ಲಾಸ್ ಎಷ್ಟು 10 ಅಂದರೆ 10ನೇ ವಿಡಿಯೋ ಇದು ಎಲ್ಲ ಅಧ್ಯಾಯಗಳಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಅದರಲ್ಲಿ ಒಂದೊಂದು ಕ್ವಶನ್ಗಳನ್ನು ಪ್ರತಿ ಒಂದೊಂದು ಡಿಫ್ರೆಂಟ್ ಚಾಪ್ಟರ್ದಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಗಳನ್ನು ಒಂದು ಈ ವಿಡಿಯೋದಲ್ಲಿ ಮತ್ತು ಹಳೆಯ ವಿಡಿಯೋದಲ್ಲೂ ಕೂಡ ಇದೇ ಥರ ಪಾಠ ಮಾಡೀನಿ, ಅಲ್ಲೂ ಕೂಡ ವಾಚ್ ಮಾಡ್ತಾ ಹೋಗ್ರಿ. ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅವರೆಲ್ಲ ಕೂಡ ಜಾಯ್ನ್ ಆಗಿರಿ. ಇನ್ನು ಅಪ್ಡೇಟೆಡ್ ಏನಾರ ನಿಮಗೆ ಮೆಂಟಾಲಿಟಿ ಸಂಬಂಧಪಟ್ಟಂಗೆ ಮಾಹಿತಿ ಬೇಕಾರೆ ನಮ್ದು ನಿಂಗಪ್ಪ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆಲ್ಲರೂ ಕೂಡ ಜಾಯ್ನ್ ಆಗಿರಿ. ಆಮೇಲೆ ನಮ್ಮ ನಿಂಗಪ್ಪ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಎಲ್ಲರೂ ಕೂಡ ಲೈಕನ್ನು ಒತ್ತಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇದು ನಿಮ್ಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವಂಥ ಒಂದು ದೃಷ್ಟಿಕೋನದಿಂದ ಈ ಕ್ಲಾಸ್ಗಳನ್ನ ಮಾಡ್ತಾ ಬರ್ತಾ ಇದ್ವಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಚಿ ಇದೇ ಥರ ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಗಳ ಒಂದು ಲೆಕ್ಚರ್ಗಳನ್ನ ಒಂದು ಪಾಠಗಳನ್ನ ನಾವು ನಮ್ಮ ನಿಂಗಪ್ಪ ಅಕಾಡೆಮಿಯಲ್ಲಿ ನಾವು ಡೈಲಿಯಲ್ಲಿ ಪಾಠ ಮಾಡ್ತಾ ಇರ್ತೀವಿ. ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ. ಫಸ್ಟ್ ನೋಡ್ರಿ, ಒಂದು ಕ್ವಶನ್ ಇದೆ. ಸೊ ಇದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳಿ, ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಮೇಲೆ ಇರ್ತಕ್ಕಂಥ ಒಂದು ಈ ಪ್ರಶ್ನೆ ಇದೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ನೋಡಿ, ಏನು ಕಾನ್ಸೆಪ್ಟ್ ಇದೆ ಅಂದ್ರೆ, ಸತ್ಯಂ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು. ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಸತ್ಯಂ ಬಿ ಅರೇಂಜ್ಡ್? 180, 360, 450, 620 ಅಂತ ಇದೆ. ಇದು ಏನಿದೆ ಅಂದ್ರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಹೇಳ್ರಿ, ಸ್ವರಗಳು ಒಟ್ಟಿಗೆ ಬರುವ ಹಾಗೆ ಅಂತ ಕೇಳಿ. ಇಲ್ಲೇನು ಸ್ವರಗಳು ಒಟ್ಟಿಗೆ ಬರುವ ಹಾಗೆ ಅಂತ ಏನಿಲ್ಲ, ಡೈರೆಕ್ಟಾಗಿ ಒಂದು ವರ್ಡ್ ಕೊಟ್ಟಾರ, ಅದನ್ನು ಏನು ಮಾಡಬೇಕು, ಎಷ್ಟು ಬಾರಿ ಬರೆಯಬಹುದು ಅಂತ ಇದೆ. ಈ ಥರ ಪ್ರಶ್ನೆಗಳನ್ನು ಆಲ್ರೆಡಿ ಬೇರೆ ಬೇರೆ ಎಕ್ಸಾಮ್ದಲ್ಲಿ ಕೇಳ್ಯಾರ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿನಿ, ಇಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಿರಿ. ಇಲ್ಲೇನಿದೆ ಅಂದ್ರೆ ಸತ್ಯಂ ಅಂತ ಇದೆ, SATYAM. ಇಲ್ಲಿ ಇಂಪಾರ್ಟೆಂಟ್ ಏನು ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಎಷ್ಟು ಅಕ್ಷರಗಳು ಹಾಕೋ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಇಲ್ಲಿ ಎಷ್ಟು ಅಕ್ಷರಗಳು ಹಾಕೋ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ 6 ಅಕ್ಷರ ಹಾಕೋ. ಸೊ 6 ಅಕ್ಷರ ಆದ್ರೆ ಏನು ಮಾಡ್ಕೋಬೇಕಂದ್ರೆ ಅದನ್ನು ನಾವು 6 ಫ್ಯಾಕ್ಟೋರಿಯಲ್ ಅಂತ ಮಾಡ್ಕೋಬೇಕು. ಅಂದ್ರೆ 6 × 6 ಅಕ್ಷರ, 1 2 3 4 5 6 ಅಂದಾಗ 6 × 5 × 4 × 3 × 2 × 1 ಅಂತ ಮಾಡ್ಕೋಬೇಕು. ಆಮೇಲೆ ಕೆಳಗಡೆ ಏನು ಮಾಡ್ಕೋಬೇಕಂದ್ರೆ ಯಾವ ಅಕ್ಷರ ರಿಪೀಟ್ ಆಗಿದ್ರೆ ಅದು ಕೆಳಗೆ ಬರ್ಬೇಕು. ಇಲ್ಲಿ A ರಿಪೀಟ್ ಆಗಿದೆ 2 ಟೈಮ್ಸ್. ಸೊ A 2 ಟೈಮ್ಸ್ ರಿಪೀಟ್ ಆದರೆ 2 × 1 ಮಾಡ್ಕೋಬೇಕು. ಇನ್ನು ರಿಪೀಟ್ ಆಗದೇ ಇದ್ದಾಗ ಏನು ಮಾಡ್ಕೋಬೇಕು, ರಿಪೀಟ್ ಇನ್ನು ಜಾಸ್ತಿ ರಿಪೀಟ್ ಆದರೆ ಏನು ಮಾಡ್ಕೋಬೇಕಂತೇಳಿ ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಹೇಳಿ, ಇನ್ನು ಮುಂಬರೋ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ. ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಅಲ್ಲಿ ಏನು ಮಾಡ್ಬೇಕಂದಾಗ ಇಲ್ಲಿ 2 ಅಕ್ಷರಗಳು ರಿಪೀಟ್ ಆದ್ರೆ A 2 ಟೈಮ್ಸ್ ರಿಪೀಟ್ ಆದ್ರೆ 2 × 2 ಮಾಡ್ರಿ. ಆಮೇಲೆ ಎಷ್ಟು ಅಕ್ಷರ ಇರ್ತಾವೆ ಅದನ್ನೆಲ್ಲ ಬರೀಬೇಕು. 6 5 4 3 2 1 ಅಂತಿದೆ. ಆಮೇಲೆ ಇಲ್ಲಿ 2 1 2 2 × 1 2 × 1 ಕ್ಯಾನ್ಸಲ್ ಮಾಡಿ. ಆಮೇಲೆ 6 5 ಎಷ್ಟು 30, 34 120, 120 × 3 ಮಾಡ್ರೆ 360. ಈ ಪ್ರಶ್ನೆಗೆ ಸರಿಯಾದ ಉತ್ತರ 360 ಇಸ್ ಕರೆಕ್ಟ್ ಆನ್ಸರ್. ಆಯ್ತಾ? 6 5 30, 34 120, 120 × 3 ಮಾಡ್ರೆ 360. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ 360 ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಅದರ ಅರ್ಥ ಸತ್ಯಂ ಎಂಬ ಪದವನ್ನು ಬಳಕೆ ಮಾಡಿಕೊಂಡು, ಈ ಸತ್ಯಂ ಎಂಬ ಪದ ಇದೆಯಲ್ಲ, ಈ ಸತ್ಯಂ ಎಂಬ ಪದವನ್ನು ಬಳಕೆ ಮಾಡಿಕೊಂಡು ಎಷ್ಟು ವಿಭಿನ್ನ ಪದಗಳನ್ನು ರಚನೆ ಮಾಡ್ಬೋದು ಅಂತೇಳಿ ಸೊ ಆಲ್ರೆಡಿ ನಮ್ಮ ಒಂದು KS ಒಂದು ಮೇನ್ಸ್ ಎಕ್ಸಾಮ್ದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದೆ, ಸತ್ಯಂ ಅಂತ ವರ್ಡ್ ಅಂತ ಇದೆ. ಸೊ ಅದನ್ನ ಅರೇಂಜ್ ಮಾಡಬೇಕು. ಈ ಥರ ಪ್ರಶ್ನೆ ಕೇಳ್ತಾನೆ. ಸೊ ಅದಕ್ಕೆ ಆನ್ಸರ್ 360 ಅಂತೇಳಿ. ಇಂಥ ಪ್ರಶ್ನೆಗಳನ್ನ ಬೇರೆ ಬೇರೆ ಎಕ್ಸಾಮ್ದಲ್ಲಿ ಬೇರೆ ಬೇರೆ ವರ್ಡನ್ನು ಯೂಸ್ ಮಾಡ್ಯಾರ. ಇಂಡಿಯಾ ಅಂತ ಯೂಸ್ ಮಾಡ್ಯಾರ, ಆಮೇಲೆ ಕಾರ್ಪೊರೇಷನ್ ಅಂತ ಯೂಸ್ ಮಾಡ್ಯಾರ, ಲೀಡಿಂಗ್ ಅಂತ ಯೂಸ್ ಮಾಡ್ಯಾರ, ಬಿಹಾರ್ ಅಂತ ಯೂಸ್ ಮಾಡ್ಯಾರ. ಇಂಥವೆಲ್ಲ ವರ್ಡ್ಸ್ಗಳನ್ನ ಯೂಸ್ ಮಾಡಿ ಪ್ರಶ್ನೆಗಳ ರೆಡಿ ಮಾಡ್ಯಾರ. ನಾವೊಂದು ನಿಮ್ಗೆ ಇಲ್ಲಿ ಒಂದು ಪ್ರಶ್ನೆ ಕೊಡ್ತಾನೆ, ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸ್ಬೇಕು ನೀವು. ಆಯ್ತಾ? ಯಾವುದು ಅಂದ್ರೆ ಈಗ ಇಂಡಿಯಾ ಅಂತ ಇದೆ, INDIA. ಈಗ ಇಂಡಿಯಾ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು ಎಷ್ಟು ವಿಭಿನ್ನ ಪದಗಳನ್ನು ರಚನೆ ಮಾಡ್ಬೋದು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಈ ಪ್ರಶ್ನೆಗೆ ಆನ್ಸರ್ನ ತಿಳಿಸಿ. ಯಾರು ಕರೆಕ್ಟ್ ಆನ್ಸರ್ ಇರುತ್ತೆ ಅವ್ರನ್ನ ನಾನು ಲೈಕ್ ಒತ್ತಾನೆ ಕರೆಕ್ಟಾಗಿ ನೋಡ್ರಿ. ಇದಕ್ಕೆ ಆನ್ಸರ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಕಂಟಿನ್ಯೂಸ್ ಆಗಿ. ಆಯ್ತಾ? ಓಕೆ, ಇನ್ನು ಮುಂದಿನ ಪ್ರಶ್ನೆ ಬಿಡಿಸೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ ಕ್ಯಾಲೆಂಡರ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಕ್ಯಾಲೆಂಡರ್ ಮೇಲೆ ಏನು ಮಾಡ್ಯಾರ ಅಂದ್ರೆ 1947 ಆಗಸ್ಟ್ 15 ಯಾವ ವಾರ ಬರುತ್ತದೆ? ವಾಟ್ ವಾಸ್ ದ ಡೇ ಆನ್ 15th August 1947?
ಸಂಡೇ, ಮಂಡೇ, ಫ್ರೈಡೇ, ಆಮೇಲೆ ಸ್ಯಾಟರ್ಡೆ ಅಂತ ಇದೆ. ಇಲ್ಲಿ ಅರ್ಥ ಮಾಡ್ಕೋರಿ, ಸ್ವಾತಂತ್ರ್ಯ ಸಿಕ್ಕ ದಿನ ಯಾವುದು ಆಯ್ತಾ. ಹಿಂಗ ಪ್ರಶ್ನೆಗಳು ಕೇಳ್ತಾನೆ. ಒಂದು ಇಂಪಾರ್ಟೆಂಟ್ ಒಂದು ಡೇಟ್ಗಳನ್ನ ಹೇಳ್ತಾನೆ. ಆ 3 ಇಂಪಾರ್ಟೆಂಟ್ ದಿನಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೇದಂತ ಹೇಳ್ತಾನೆ. ಇಂಥ ಪ್ರಶ್ನೆ ಬಿಡಿಸ್ಬೋದು, ಬಟ್ ಎಕ್ಸಾಮ್ದಾಗ ಬಿಡ್ಸಕ್ಕೆ ಟೈಮ್ ಇರಲ್ಲ. ಬಟ್ ನಾ ಈಗ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಕ್ಸಾಮ್ ಹಾಲಲ್ಲಿ ಈ ಥರ ಏನಾರ ಪ್ರಶ್ನೆ ಕೊಟ್ಟಂದ್ರೆ ನೀವೇನು ಮಾಡಬೇಕು ಅದು ಒಂದು ಕಾನ್ಸೆಪ್ಟ್ ಹೇಳ್ತಾನೆ ನೆನ್ಪಿಟ್ಕೋಬೇಕು. ಈಗ ನೋಡ್ರಿ, ಫಸ್ಟ್ ಏನಂದ್ರೆ 1950 ಜನವರಿ 26, 1950 ಜನವರಿ 26 ಅಂದ್ರೆ ಗುರುವಾರ ಅಂತ ತಿಳ್ಕೊಬೇಕು. ಇನ್ನು 1947 ಆಗಸ್ಟ್ 15 ಯಾವುದಂದ್ರೆ ಶುಕ್ರವಾರ. ಇನ್ನು ಗಾಂಧೀಜಿ ಹುಟ್ಟಿದ ವಾರ ಯಾವ್ದು ಅಂತ ಕೇಳ್ತಾನ, ಅವಾಗ ಶನಿವಾರ ಅಂತ ಹೇಳ್ಬೇಕು ಅಷ್ಟೇ. ಆಯ್ತಾ, ಗಾಂಧೀಜಿ ಹುಟ್ಟಿದ ವಾರ ಯಾವುದು? ಶನಿವಾರ. ಇವು 3, ಆಮೇಲೆ ಗುರುವಾರ, ಶುಕ್ರವಾರ, ಶನಿವಾರ. ಇದು ಕ್ಲೀನ್ ಆಗಿ ಏನ್ ಮಾಡ್ಬೇಕಂದ್ರೆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ಹಿಂಗೆ ಬಿಡಿಸ್ಬೇಕಷ್ಟೇ. ಆಯ್ತಾ, ಹಿಂಗ ಪ್ರಶ್ನೆಗಳನ್ನ ಕೇಳ್ತಾನ. ಇವನ್ನ 3 ನೆನ್ಪಿಟ್ಕೊಂಡು ಹಿಂಗೆ ಬಿಡಿಸೋದು ಹೆಂಗಂದ್ರೆ ಹೇಳ್ತಾನೆ. ಇದನ್ನ ಬಿಡಿಸ್ಬೇಕಾ ಏನು ಮಾಡ್ಕೋಬೇಕಂದ್ರೆ ಫಸ್ಟ್ ಇದಕ್ಕೆ ಎಲ್ಲ ಕಾನ್ಸೆಪ್ಟ್ ಕಲಿಬೇಕು. ಬಟ್ ನನ್ನ ಒಂದು ಕಂಪ್ಲೀಟ್ ಒಂದು ಏನು ಕೋರ್ಸ್ ಇದೆಲ್ಲ, ಕೋರ್ಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಹೇಳೀನಿ. ಬಟ್ ಇಲ್ಲಿ ಜಸ್ಟ್ ಏನು ಮಾಡ್ತಾನಂದ್ರೆ ಹೆಂಗೆ ಬಿಡಿಸ್ಬೇಕು ಅನ್ನೋದು ಹೇಳ್ಕೊಡ್ತಾನೆ. ಏನಂದ್ರೆ ಫಸ್ಟ್ 1947 ಏನಿದಿಲ್ಲ ಈ 1947 ಏನು ಮಾಡ್ಕೋಬೇಕು? ಮೈನಸ್ ಮಾಡ್ಕೋಬೇಕು. ಇದು ಕಂಪಲ್ಸರಿ 1946 ಅಂತ ಮಾಡ್ಕೋಬೇಕು ಅಷ್ಟೇ. ಇದು ಪ್ರತಿಯೊಂದು ಆ ಕಾನ್ಸೆಪ್ಟಲ್ಲೂ ಕೂಡ ಇದೇ ಥರ ಬಳಕೆ ಮಾಡ್ಬೇಕು. -1 ಕಂಪಲ್ಸರಿ. ಆಮೇಲೆ ಇದು 1946 ಬಂತಂದ್ರೆ ನೀವೇನು ಮಾಡ್ಕೋಬೇಕು? ಇಲ್ಲಿ 1600 ತೆಗೆದುಕೊಳ್ಬೇಕು, 1600. ಇದನ್ನ ಯಾಕೆ ತೆಗೆದುಕೊಳ್ಬೇಕು ಅನ್ನೋದು ಒಂದು ವಿಡಿಯೋದಲ್ಲಿ ಕೂಡ ಕ್ಲೀನಾಗಿ ಹೇಳೀನಿ, ಅದು ಕೂಡ ವಾಚ್ ಮಾಡ್ತಾ ಹೋಗ್ರಿ. ಈ 1600 ಯಾಕೆ ತಗೊಳ್ಬೇಕಂದ್ರೆ 400 ಅಂದ್ರೆ 0, 800 ಅಂದ್ರೆ 0, 1200 ಅಂದ್ರೆ 0, 1600 ಅಂದ್ರೆ 0, 2000 ಅಂದ್ರೆ 0, ಹಿಂಗೆ ಮಾಡ್ತಾ ಹೋಗ್ಬೇಕು. ಸೊ 1600 ಅಂದ್ರೆ ಏನಾಯ್ತು? 0 ಆಯ್ತು. ಇನ್ನು 1946 1600 ಈ ಸೈಡ್ ಬಂದ್ರೆ ಇನ್ನು ಎಷ್ಟು ಉಳಿತು? 300 ಅಂತ ಉಳಿತು. ಅಂದ್ರೆ 346 ಉಳಿತು. 346 ಉಳಿತು. ನಾವು 300 ಅಂತ ತೆಗೆದುಕೊಳ್ಳೋಣ. ಯಾಕಂದ್ರೆ ಒಂದು 100 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಬರ್ತಾವ ಅಂದ್ರೆ 5 ಬರ್ತಾವ. 200 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಬರ್ತಾವ ಅಂದ್ರೆ 3 ಬರ್ತಾವ. ಅಂದ್ರೆ 300 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಬರ್ತಾವ ಅಂದ್ರೆ 1 ಬರ್ತೈತಿ. 400 ವರ್ಷದಲ್ಲಿ ಆಡ್ ಡೇಸ್ ಎಷ್ಟು ಬರುತ್ತೆ ಅಂದ್ರೆ ಇದು 0 ಬರ್ತದೆ. ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಬೇಕು ಅಂದಾಗ ಈ ಥರ ಪ್ರಶ್ನೆ ಬಿಡಿಸ್ಬೋದು. ಈಗ 300 ಅಂದ್ರೆ ಏನು ಮಾಡ್ಕೋಬೇಕು ನಾವು? ಇಲ್ಲಿ 300 ಅಂದ್ರೆ ಎಷ್ಟಿದೆ? 1 ಅಂತ ತಿಳ್ಕೊಬೇಕು. ಈ 46 ಏನು ರಿಮೈನಿಂಗ್ ಉಳಿದ್ಲ, ಇದು 46 ಬರಬೇಕು. 46 ಈಸ್ ಈಕ್ವಲ್ ಟು 46. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ 46 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಯಾಕಂದ್ರೆ 4 ಯಾಕೆ ಮಾಡ್ಕೋಬೇಕಂದ್ರೆ ಈಗ ಇವು ಇಯರ್ದಾವು, ವರ್ಷಗಳದಾವು. ವರ್ಷಗಳ ಮೇಲೆ ಪ್ರಶ್ನೆಗಳು ಬಂದಾಗ 4ರಿಂದ ಭಾಗಿಸ್ಬೇಕು. ಕಾರಣ ಏನಂದ್ರೆ ಇವು ಅಧಿಕ ವರ್ಷ 4 ವರ್ಷಗಳಿಗೆ ಬರೋದ್ರಿಂದ ನಾವು /4 ಮಾಡ್ಕೋಬೇಕು. /4 ಯಾಕೆ ಮಾಡ್ಕೊಂತೀವಿ ಅಂದ್ರೆ ಅಧಿಕ ವರ್ಷ ಪ್ರತಿ 4 ವರ್ಷವೂ ಬರೋದು. ಅವಾಗ ಏನು ಮಾಡ್ಕೋಬೇಕಂದ್ರೆ 4 ಒಂದ್ಲೆ 4 ಎಷ್ಟಲೆ 4 11 44 ಆಯಿತು. ಆಮೇಲೆ 2 ಉಳಿತು. ಈ 2 ಇಂಪಾರ್ಟೆಂಟ್ ಅಲ್ಲ. ಈ 46 ವರ್ಷನಲ್ಲಿ ಎಷ್ಟು ಅಧಿಕ ವರ್ಷ ಬರ್ತಾವ ಅಂದ್ರೆ ಈ 11 ಅಧಿಕ ವರ್ಷ ಬರ್ತಾವ. ಆ 11ಅನ್ನ ಇಲ್ಲಿ ನಾವು ಬರಿಬೇಕು. ಈಗ ಎಲ್ಲ ಕೂಡಿಸ್ಬೇಕು. ಸೊ ಇವ್ನು ಕೂಡ್ಸಾಗ ಎಷ್ಟಾಗುತ್ತದೆ ಅಂದ್ರೆ 58 ಆಕೈತೆ. ಇದಿರಲಿ, ಇದೊಂದು ಪಾರ್ಟ್ ಆಯ್ತದೆ. ಅಂದ್ರೆ ಇಯರ್ ಮೇಲೆ ಒಂದು ಕಾನ್ಸೆಪ್ಟ್ ಆದ್ರೆ ನೆಕ್ಸ್ಟ್ ನಾವಿನ್ನ ತಿಂಗಳ ಮೇಲೆ ಹೋಗೋಣ. ಇದು ಇಯರ್ ಮೇಲೆ ಆಯ್ತು. ಇನ್ನು ತಿಂಗಳ ಮೇಲೆ ಯಾವ ಥರ ಬಿಡಿಸ್ಬೇಕಂತ ನೋಡ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ ಆಯ್ತಾ. ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಇನ್ನು ನಾವೇನು ಮಾಡ್ಬೇಕಂದ್ರೆ ಇನ್ನು ಎದ್ರ ಮೇಲೆ ಹೋಗ್ಬೇಕಂದ್ರೆ ತಿಂಗಳ ಮೇಲೆ ಹೋಗ್ಬೇಕು. ಈಗ ಆಗಸ್ಟ್ ಎಷ್ಟಿದೆ? ಆಗಸ್ಟ್ 15 ಅಂತ ಇದೆ. ಬಟ್ ನಾವೇನು ಮಾಡ್ಬೇಕು? ಜನವರಿ ಅಂತ ಹೋಗ್ಬೇಕು. ಯಾವುದೇನು ಡೇಟ್ ಕೊಟ್ರೆ. ಈಗ ಫಸ್ಟ್ ಏನು ಮಾಡೋಣ? ಜನವರಿ ಅಂತ ತಗೋಣ. ಸೊ ಜನವರಿ, ಆಮೇಲೆ ಫೆಬ್ರವರಿ, ಆಮೇಲೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಮೇಲೆ ಆಗಸ್ಟ್ ಅಂತ ಇದೆ. ಈ ಥರ ತೆಗೆದುಕೊಳ್ಬೇಕಷ್ಟೆ. ಅರ್ಥ? ಈಗ ಜನವರಿ ತಿಂಗಳಲ್ಲಿ 31 ಬರ್ತಾವ. ಜನವರಿ ತಿಂಗಳಲ್ಲಿ ಅಧಿಕ ವರ್ಷ ಇರಲಿ ಸಾಮಾನ್ಯ ವರ್ಷ ಇರಲಿ 31 ಬಂದಾಗ ನೀವು ನೋಡ್ಕೋಬೇಕಂದ್ರೆ ಆ 31 ಇದೆಯಲ್ಲ, 31ಅನ್ನ 7ರಿಂದ ಭಾಗಿಸ್ಬೇಕು. 7 ಎಷ್ಟಲೆ? 7 4 28. 7 4 28 ಅಂದ್ರೆ 31ರಲ್ಲಿ 28 ಕಾದಾಗ ಎಷ್ಟು ಉಳಿಯುತ್ತದೆ? ಇಲ್ಲಿ ನಮಗೆ 3 ಅಂತ ಉಳಿತೈತಿ. ಇದು 3 ಶೇಷ ಅಂತ ಇಟ್ಕೋಬೇಕಷ್ಟೇ. ಇನ್ನು ಫೆಬ್ರವರಿ ಎಷ್ಟು ಬರುತ್ತದೆ ಹೇಳ್ರಿ? 28 ಬರೋದು. ಅಂದ್ರೆ ಅಧಿಕ ವರ್ಷ ಇತ್ತಂದ್ರೆ 29 ಬರುತ್ತೆ. ಸಾಮಾನ್ಯದಾಗ ಎಷ್ಟಾಗುತ್ತದೆ? 28 ಬರೋದ್ರಿಂದ ಸೊ 7 ಎಷ್ಟಲೆ? 7 4 28. 7 4 28 ಅಂದ್ರೆ ಇಲ್ಲಿ ಏನಾಗುತ್ತೆ? ಶೇಷ 0 ಬರುತ್ತೆ. ಈ ಮಾರ್ಚ್ 31 ಅಂದ್ರೆ ಅಲ್ಲಿ ಕೂಡ ಏನು ಮಾಡಬೇಕು? 3 ಬರಿಬೇಕು. ಏಪ್ರಿಲ್ ಎಷ್ಟು? 2. ಮೇ ಎಷ್ಟು? 3 ಅಂತ ಬರಿಬೇಕು. ಜೂನ್ ಎಷ್ಟು? 2. ಜುಲೈ ಎಷ್ಟು? 3. ಆಗಸ್ಟ್ ಎಷ್ಟಿದೆ? 15. ಈ ಥರ ಬರ್ಕೋಬೇಕಷ್ಟೇ. ಅರ್ಥ ಆಯ್ತಾ? ಈ ಥರ ಬರ್ಕೋಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ
ಇಲ್ಲಿ ಇದು 58 ಇದೆ, ಇದನ್ನೆಲ್ಲ ಕೂಡಿಸಿ ಎಷ್ಟಾಗುತ್ತದೆ ಅಂತ ಕೊಟ್ಟಾಗ 15, ಆಮೇಲೆ 18, ಆಮೇಲೆ 20, 23, 25, 28, ಆಮೇಲೆ 28 + 3 ಎಷ್ಟಾಗುತ್ತದೆ 31. ಇದನ್ನೆಲ್ಲ ಕೂಡಿಸಾಗ ಎಷ್ಟಾಗುತ್ತದೆ 31 ಬಂತಿದ್ದು. ಇನ್ನು 58 + 31 ಕೂಡಿಸಾಗ ಎಷ್ಟಾಗುತ್ತದೆ ಅಂದ್ರೆ 89, 89 ಆಕೈತಿ. ಎಷ್ಟಾಗುತ್ತದೆ? ಸೊ 89. 89 / 7 ಮಾಡಿದಾಗ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ 7 1 7 ಆಕೈತಿ. ಎಷ್ಟು ಆಕೈತಿ? 7 1 7. 7 1 7 ಆಯಿತು. ಆಮೇಲೆ ಎಷ್ಟು 1 ಉಳಿತು. 7 2 ಎಷ್ಟು 14. 7 2 ಎಷ್ಟು 14 ಅಂತ ಆಯಿತು. ರಿಮೈನಿಂಗ್ ಎಷ್ಟು ಉಳಿತು? 5 ಉಳಿತು. ಈ 5 ಏನು ಉಳಿತಲ್ಲ, ಇದು ಇಂಪಾರ್ಟೆಂಟ್. ಈ 5 ಏನು ಉಳಿತು ಇದೇ ನಮ್ಗೆ ಒಂದು ಆನ್ಸರ್ ತರುವಂತ ಒಂದು ವ್ಯಾಲ್ಯೂ, ಒಂದು ನಂಬರ್ ಅಂತ ಹೇಳ್ಬೋದು. 5 ಅಂತ ಬಂತ. ಈ ಕಾನ್ಸಂಟ್ರೇಟ್ ಮಾಡ್ರಿ. 0 ನೋಡ್ರಿ, ಕ್ಯಾಲೆಂಡರ್ದಲ್ಲಿ ವಾರ ಸ್ಟಾರ್ಟ್ ಆಗೋದು ಯಾವ್ದನ್ನ ಸ್ಟಾರ್ಟ್ ಆಗುತ್ತೆ ಹೇಳ್ರಿ? ಸಂಡೇ, ಹೌದಾ? ರವಿವಾರ ಸ್ಟಾರ್ಟ್ ಆಗತ್ತೆ. 1 ಅಂದ್ರೆ ಸೋಮವಾರ, 2 ಅಂದ್ರೆ ಮಂಗಳವಾರ, 3 ಅಂದ್ರೆ ಬುಧವಾರ, 4 ಅಂದ್ರೆ ಗುರುವಾರ, 5 ಅಂದ್ರೆ ಯಾವುದು? ಶುಕ್ರವಾರ. 5 ಅಂತ ನಂಬರ್ ಬಂತ. 5 ನಂಬರ್ ಬಂದ್ರೆ ಶುಕ್ರವಾರ, 6 ಬಂದ್ರೆ ಶನಿವಾರ, 1 ಬಂದ್ರೆ ಸೋಮವಾರ, 2 ಅಂದ್ರೆ ಮಂಗಳವಾರ, 3 ಅಂದ್ರೆ ಬುಧವಾರ, 4 ಅಂದ್ರೆ ಗುರುವಾರ, 5 ಅಂದ್ರೆ ಶುಕ್ರವಾರ, 6 ಅಂದ್ರೆ ಶನಿವಾರ, 7 ಅಂತ ಬಂದ್ರೆ 0 ಆಕತಿ. ಅದು ರವಿವಾರ ಅಂತ ಇಟ್ಕೋಬೇಕು ಅಷ್ಟೇ. ಇಲ್ಲಿ 5 ಬಂದ್ರೆ 5 ಅಂದ್ರೆ ಏನು ತಿಳ್ಕೊಬೇಕು? ಶುಕ್ರವಾರ. ಹಾಗಾದ್ರೆ ನಮಗ ಸ್ವಾತಂತ್ರ್ಯ ಸಿಕ್ಕ ದಿನ ಯಾವ್ದು ಅಂತ ಕೇಳ್ತಾರ? ಶುಕ್ರವಾರ, ಫ್ರೈಡೆ ಅಂತ ಹೇಳ್ಬೇಕಷ್ಟೇ. ಅರ್ಥ ಆಯ್ತಾ? ಈ ತರ ಒಂದು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡು ಸೊ ಪ್ರಶ್ನೆಗಳನ್ನ ಬಿಡಿಸಿ ನಿಮ್ಗೆ ಅನುಕೂಲ ಆಕತಿ. ಇದೇ ತರ ಕಂಟಿನ್ಯೂಸ್ ಆಗಿ ಏನ್ ಮಾಡ್ರಿ, ವಿಡಿಯೋಗಳನ್ನ ವಾಚ್ ಮಾಡ್ರಿ. ಇದ್ರ ಬಗ್ಗೆ ಡಿಟೇಲ್ ಕಾನ್ಸೆಪ್ಟ್ ನಾ ಏನ್ ಮಾಡೀನಿ, ನಮ್ಮ ವಿದ್ಯಾಪೀಠ studies.com ದಲ್ಲಿ ಒಂದು ಕೋರ್ಸ್ ಮಾಡೀನಿ. ಆ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆಲ್ಲ ಸಿಗ್ತತಿ. ಇದ್ರ ಬಗ್ಗೆ ಡಿಟೇಲ್ ಮಾಹಿತಿ ಸಿಗುತ್ತೆ, ಅಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು. ಆಮೇಲೆ ಕಂಪ್ಲೀಟ್ ಕ್ಯಾಲೆಂಡರ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಡಿಟೇಲ್ ಆಗಿ ಹೇಳೀನಿ ಅದನ್ನೆಲ್ಲ. ಸೊ ಇದನ್ನೆಲ್ಲ ಟೈಮ್ ತೆಗೆದುಕೊಂಡು ಬಹಳ ನೀಟ್ನೆಸ್ ಹೇಳೀನಿ. ಇಲ್ಲಿ ಕ್ವಶನ್ ಮತ್ತು ಒಂದು ಇದು ಇರೋದ್ರಿಂದ ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ ಹೇಳ್ಕೊಟ್ಟಾನೆ. ಇದನ್ನ ಮತ್ತೆ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತೊಂದು ಬೇರೆ ಬೇರೆ ಕ್ವಶನ್ದಲ್ಲಿ ಕೂಡ ಕವರ್ ಮಾಡ್ತಾನೆ. ಸೊ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನ 3ನೇ ಪ್ರಶ್ನೆ ಇದೆ. ಸೊ 3ನೇ ಪ್ರಶ್ನೆ ಇದು KS ಎಕ್ಸಾಮ್ ಆಗಿರ್ಬೋದು, ಆಮೇಲೆ FDA, ಆಮೇಲೆ PSI ಎಕ್ಸಾಮ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು. ಈ ತರ ಪ್ರಶ್ನೆಗಳು ಕೇಳ್ತಾನೆ. ಡಿಸಿಷನ್ ಮೇಕಿಂಗ್ ಅಂತ ಹೇಳಿ, ಇದು ನಿರ್ಧಾರ ತೆಗೆದುಕೊಳ್ಳುವ ಮೇಲೆ ಇರ್ತಕ್ಕಂಥದ್ದು. ಕಂಪ್ಲೀಟ್ ಆಗಿ ಕ್ವಶನ್ ಓದ್ಕೊಳ್ಳಿ ಎಲ್ಲರೂ ಕ್ಲೀನ್ ಆಗಿ. ಸಾರಿ, ಈ ತರ ಕಂಪ್ಲೀಟ್ ಆಗಿ ಕ್ವಶನ್ ಕ್ಲೀನ್ ಆಗಿ ಓದ್ಕೊಳ್ಳಿ. ಏನಿದೆ ನೋಡ್ರಿ, ಜನಜಂಗುಳಿಯ ಮಾರುಕಟ್ಟೆ ಸ್ಥಳದಲ್ಲಿ ಸಂಜೆ ಸುಮಾರು 7:30ಕ್ಕೆ ಬಾಂಬ್ ಸ್ಫೋಟವಾಗಿದೆ. ಅದರಲ್ಲಿ ಬಹಳಷ್ಟು ಮಂದಿ ಸತ್ತಿರಬಹುದೆಂಬ ಹಾಗೂ ಗಂಭೀರ ಗಾಯಗಳಾಗಿರಬಹುದೆಂಬ ಭೀತಿ ಇದೆ. ನೀವು ಆ ಜಿಲ್ಲೆಯ ಹಿರಿಯ ಆಡಳಿತ ಅಧಿಕಾರಿ ಆಗಿದ್ದೀರಿ. ಸಂಜೆ 7:35ಕ್ಕೆ ಬ್ಲಾಸ್ಟ್ ಆಗಿದೆ. ಎಷ್ಟಕ್ಕ? ಸೊ ಸ್ಫೋಟವಾಗಿದ್ದು ಎಷ್ಟಕ್ಕ? 7:30. ಆಮೇಲೆ ಸಂಜೆ 7:35ಕ್ಕೆ ಸ್ಫೋಟದ ಮಾಹಿತಿ ಸಿಕ್ಕಿದೆ. ಆಗ ನೀವು ಏನು ಮಾಡಿವಿರಿ? ಇಲ್ಲಿ ನೋಡ್ರಿ, ನೀವೇನು ಹೇಳಿದ್ರ, ನೀವು ಆ ಜಿಲ್ಲೆ ಹಿರಿಯ ಆಡಳಿತ ಅಧಿಕಾರಿ ಆಗಿದ್ದೀರಿ. ಬಟ್ ನಿಮ್ಗೆ 7:30ಕ್ಕೆ ಏನಾಗಿದೆ, ಒಂದು ಬಾಂಬ್ ಸ್ಫೋಟವಾಗಿದೆ. ಆಮೇಲೆ 7:35 ಮಾಹಿತಿ ಸಿಕ್ಕಿದೆ ನಿಮ್ಗೆ. ಅಂದ್ರೆ ಒಂದು ಜನಜಂಗುಳಿ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ 7:30ಕ್ಕೆ. 7:35ಕ್ಕೆ ನಿಮ್ಗೆ ಮಾಹಿತಿ ಸಿಕ್ಕಿದೆ. ನೀವು ಆ ಜಿಲ್ಲೆ ಹಿರಿಯ ಆಡಳಿತ ಅಧಿಕಾರಿ ಆಗಿದ್ದೀರಿ ಅಂತ ಒಂದು ಕ್ವಶನ್ ಕೊಟ್ಟಾರೆ. ಇದು KS ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಕಾನ್ಸಂಟ್ರೇಟ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ಕ್ವಶನ್ಗಳನ್ನ ನೀಟ್ನೆಸ್ ಆಗಿ ಓದ್ಕೋಬೇಕಷ್ಟೇ. ಇಲ್ಲಿ ಆಪ್ಷನ್ಗಳನ್ನ ಜೊತೆಗೆ ಸೊ ಕಂಪ್ಲೀಟ್ ಆಗಿ ಕ್ವಶನ್ ನೀಟ್ನೆಸ್ ಆಗಿ ಓದ್ಕೊಂಡು ಅದ್ರ ಏನು 4 ಆಪ್ಷನ್ ಕೊಟ್ಟಿರ್ತಾರೆ ಅದನ್ನ ನೋಡ್ಕೋಬೇಕು. ಏನಂದ್ರ, ಘಟನಾ ಸ್ಥಳಕ್ಕೆ ಖುದ್ದಾಗಿ ರಭಸದಿಂದ ಹೋಗುವುದು ಮತ್ತು ಮೃತರನ್ನು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಕಳಿಸುವುದು ಅಂತ ಇದೆ. ಇಲ್ಲಿ ಅರ್ಥ ಮಾಡ್ಕೋಬೇಕೇನಂದ್ರೆ, ನೀವು ಹಿರಿಯ ಆಡಳಿತ ಅಧಿಕಾರಿ ಆದಾಗ ನೀವು ಹೋಗಿ ಖುದ್ದಾಗಿ ಸೊ ಆ ಸ್ಪಾಟ್ಗೆ ಎಂಟ್ರಿ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಬೇರೆದವ್ರಿಗೆ ಡೈರೆಕ್ಷನ್ ಕೊಡ್ಬೇಕು. ನೀವು ಆರೋಗ್ಯ ಇಲಾಖೆದ ಆರೋಗ್ಯ ಹೋಗ್ರಿ, ಪೊಲೀಸ್ ಹೋಗ್ರಿ. ಸೊ ಎಲ್ಲರಿಗೂ ಏನ್ ಮಾಡ್ಬೇಕು, ನೀವು ಏನ್ ಮಾಡ್ಬೇಕು, ಗೈಡ್ ಮಾಡ್ಬೇಕು, ಹೇಳ್ಬೇಕು. ನೀವೆಲ್ಲ ಹಿರಿಯ ಆಡಳಿತ ಅಧಿಕಾರಿ ಆದಾಗ ಯಾರು ಇರ್ತಾರ ಅವ್ರ, ಸೊ ಈ ತರ ಅವ್ರು ಗೈಡ್ ಮಾಡ್ಬೇಕು ಹಿರಿಯ ಆಡಳಿತ ಅಧಿಕಾರಿ. ನೀವು ಹೋಗುದಲ್ಲ, ಇದು ಇಂಪಾರ್ಟೆಂಟ್. ನಿಮ್ಮ ಕೆಲಸ ಅಲ್ಲ, ನಿಮ್ಮ ಸಬಾರ್ಡಿನೇಟ್ಸ್ ಇರ್ತಾರಲ್ಲ, ನಿಮ್ಮ ಕೆಳಗಿನ ಅಧಿಕಾರಿಗಳು ಇರ್ತಾರ, ಸೊ ಅವ್ರಿಗೆ ಸೂಚನೆ ಕೊಡ್ಬೇಕು. ಸೊ ಈ ಪ್ರಶ್ನೆಗೆ ಒಂದು ಕಂಪ್ಲೀಟ್ ಒಂದು ತಪ್ಪಾಕಂತ ಹೇಳ್ಬೋದು. ನೀವಾಗಿ ಖುದ್ದಾಗಿ ಹೋಗುವಂತ ಅವಶ್ಯಕತೆ ಇಲ್ಲ, ಅಂದ್ರೆ ಹಿರಿಯ ಆಡಳಿತ ಹೋಗುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಪೊಲೀಸ್, ಆರೋಗ್ಯ ಹಾಗೂ ನಾಗರಿಕ ಪ್ರಾಧಿಕಾರಿಗಳನ್ನು ಕ್ರಿಯಾಶೀಲವಾಗುವಂತೆ ಕೇಳುವುದು ಮತ್ತು ಪ್ರಮುಖ ಆಸ್ಪತ್ರೆಗಳಿಗೆ ತುರ್ತು ಕರ್ತವ್ಯದ ಎಚ್ಚರಿಕೆ ಸೂಚನೆ ಸಹ ಕಳಿಸುವುದು. ಇದು ಒಂದು ಏನಾಗ್ಬೋದು, ಆನ್ಸರ್ ಆಗ್ಬೋದು ಅಂತೇಳಿ, ಆಪ್ಷನ್ ಬಿ ಆಗ್ಬೋದು ಅಂತೇಳಿ ಒಂದು ಮೈಂಡ್ದಲ್ಲಿ ಇಟ್ಕೋಬೇಕು. ಮತ್ತು ಮುಂದಿನ ಆಪ್ಷನ್ ಓದ್ಕೊಳ್ಳೋಣ. ತಜ್ಞರ ನೆರವು ಪಡೆಯಲು ರಾಜ್ಯದ ಕೇಂದ್ರ ಕಚೇರಿಯ ಭಯೋತ್ಪಾದನೆ ನಿಗ್ರಹ ದಳದೊಂದಿಗೆ ಸಂಪರ್ಕದಲ್ಲಿರುವುದು. ಇಲ್ಲಿ ಅವಶ್ಯಕತೆ ಇಲ್ಲ, ಇದೆಲ್ಲ ಸದ್ಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಂಬ್ ಸ್ಫೋಟವಾದಾಗ ಇದು ಆಪ್ಷನ್
ಸಿ ಅಷ್ಟರ ಮಟ್ಟಿಗೆ ಸರಿ ಆಗಲ್ಲ. ಸೊ ಇದು ಕೂಡ ತಪ್ಪಾಗುತ್ತದೆ. ಆಮೇಲೆ ಮಾಧ್ಯಮ ಸಭೆ ಕರೆದು ಅವರಿಗೆ ಘಟನೆಯನ್ನು ವಿವರಿಸುವುದು, ಮಾಧ್ಯಮ ಸಭೆ ಕರೆದು ಘಟನೆ ವಿವರಿಸುವುದು ಮತ್ತು ಪರಿಶೀಲಿಸದೇ ಇರುವ ಮಾಹಿತಿಯನ್ನು ಪ್ರಕಟಿಸದಂತೆ ವಿನಂತಿಸುವುದು. ಈ ಥರ ಏನು ಮಾಡುವಂಥ ಅವಶ್ಯಕತೆ ಇಲ್ಲ, ಮಾಧ್ಯಮನ ಕರೆಯುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಂಪಾರ್ಟೆಂಟ್, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಮೊದಲ ಫಸ್ಟ್ ಏಡ್ ಅಂತ ಬರ್ತದೆ. ಅಂದ್ರೆ ಫಸ್ಟ್ ಏನೋ ಚಿಕಿತ್ಸೆ ಬೇಕಲ್ಲ, ಆರೋಗ್ಯ ಬೇಕು, ಪೊಲೀಸ್ ಇಲಾಖೆ ಬೇಕು, ನಾಗರಿಕ ಪ್ರಾಧಿಕಾರ ಎಲ್ಲ ಬೇಕಂದಾಗ ಈ ಆಪ್ಷನ್ ಏನಾಕತಿ, ಆಪ್ಷನ್ ಡಿ ತಪ್ಪಕತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಅಂತ ಕೇಳಿದಾಗ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಏನು ಮಾಡ್ಕೋಬೇಕಂದ್ರೆ ಮೊದಲು ಏನೇ ಬಾಂಬ್ ಬ್ಲಾಸ್ಟ್ ಆಗಲಿ ಏನೋ ನೋಡ್ರಿ, ಈ ಒಂದು ಸ್ಫೋಟ ಆಯ್ತು ಅಂದ್ರೆ, ಬಾಂಬ್ ಸ್ಫೋಟ ಆಯ್ತು ಅಂದ್ರೆ ಮೇನ್ ಏನು ಬೇಕಾದ್ರೆ ಅಲ್ಲಿ ಸಾಕಷ್ಟು ಜನ ತೊಂದರೆ ಒಳಗಾಗಿರ್ತಾರೆ, ಆಸ್ಪತ್ರೆ ಕಳಿಸ್ಬೇಕು, ಆಂಬುಲೆನ್ಸ್ಗಳು ಬೇಕು, ಅದ್ರ ಜೊತೆಗೆ ಪೊಲೀಸ್ ಬೇಕು, ಆಮೇಲೆಲ್ಲ ಒಂದ್ಸಲ ಒಂದು ಸೆಕ್ಯೂರಿಟಿ ಏನರೇ ಬೇಕಲ್ಲಿ. ಸೊ ಆ ಥರ ಇದ್ದಾಗ ಪೊಲೀಸ್, ಆರೋಗ್ಯ ಹಾಗೂ ನಾಗರಿಕ ಪ್ರಾಧಿಕಾರಗಳನ್ನು ಕ್ರಿಯಾಶೀಲವಾಗುವಂತೆ ಕೇಳುವುದು ಮತ್ತು ಪ್ರಮುಖ ಆಸ್ಪತ್ರೆಗಳಿಗೆ ತುರ್ತು ಕರ್ತವ್ಯದ ಎಚ್ಚರಿಕೆಯ ಸೂಚನೆ ಸಹ ಕಳಿಸುವುದಂತಿದ್ದಲ್ಲ. ಈ ಪ್ರಶ್ನೆಗೆ ಒಂದು ಆನ್ಸರ್ ಅನ್ನ ನಾವು ಇದು ಆಪ್ಷನ್ ಬಿ ಅಂತ ಹೇಳ್ಬೋದು. ಈ ತರ ಕೇಸ್ ಫಿಲಿಮ್ಸ್ಲಿ ಪ್ರಶ್ನೆ ಬಂದಿದ್ದು, ಇದಕ್ಕೆ ಆನ್ಸರ್ ಕೀ ಆನ್ಸರ್ ಕೂಡ. ಸೊ ಎಕ್ಸಾಮ್ದಲ್ಲಿ ಏನಾದ್ರ ಕಾನ್ಸೆಪ್ಟ್ ಕೊಟ್ಟಾರಲ್ಲ ಅದು ಹೇಳೀನಿ, ಮತ್ತು 100% ಇದೇ ಆನ್ಸರ್ ಹಾಕತ್ರೆ ನಾವು ಹೇಳ್ತೀವಿ. ಓಕೆ, ಸೊ ಈ ಥರ ನೋಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂಸ್ ಆಗಿ ಏನು ಮಾಡಿರಿ, ವಿಡಿಯೋನ ವಾಚ್ ಮಾಡ್ತಾವ್ರಿ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಒಂದು ಮೆಂಟಾಲಿಟಿ ಕೋರ್ಸ್ನ ನಾವು ಲಾಂಚ್ ಮಾಡಿದ್ದೇನೆ. ಮಾನಸಿಕ ಸಾಮರ್ಥ್ಯ ಮೆಂಟಾಲಿಟಿ ಅಂತೇಳಿ ಇಲ್ಲಿ ಕಂಪ್ಲೀಟ್ ಆಗಿ ನಾನು ಏನು ಮಾಡೀನಿ ಅಂದ್ರೆ ಒಂದು 26 ಅಧ್ಯಾಯಗಳನ್ನು ಕವರ್ ಮಾಡೀನಿ. ಈಗ ಒಂದು ಈ ನಮ್ದು ವಿದ್ಯಾಪೀಠ studies.com ಅಂತೇಳಿ ಒಂದು ವೆಬ್ಸೈಟ್ ಇದೆ ನಂದು. ವಿದ್ಯಾಪೀಠ studies.comದಲ್ಲಿ 26 ಅಧ್ಯಾಯಗಳನ್ನು ನಿಮ್ಗೆ ಕವರ್ ಮಾಡಿದ್ದೇನೆ. ಈ ಅಧ್ಯಾಯದಲ್ಲಿ ಏನಿದೆ ಅಂದ್ರೆ ಎಲ್ಲ ಒಂದು ರಿಸೋನಿಂಗ್ ಅಂತ ಇದೆ, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್. ಈ 3 ಪಾಠಗಳನ್ನು ಈ ಒಂದು 26 ಅಧ್ಯಾಯದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನೀಟ್ನೆಸ್ ಆಗಿ ಕವರ್ ಆಗಿದೆ. ಇದನ್ನ ಯಾರು ಜಾಯ್ನ್ ಆಗಿರಲಿ ಫಸ್ಟ್ ಏನು ಮಾಡ್ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಎಲ್ಲ ಭಾಳ ಜನ ವಿದ್ಯಾರ್ಥಿಗಳು ಈ ಕ್ಲಾಸಿಗೆ ಜಾಯ್ನ್ ಆಗತ್ತಾರೆ. ನೀವೇನು ಮಾಡ್ರಿ ಅಂದ್ರೆ ಫಸ್ಟ್ ರಿಜಿಸ್ಟರ್ ಆಗ್ರಿ. ಆಮೇಲೆ ಆ ರಿಜಿಸ್ಟರಲ್ಲಿ ಮತ್ತು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಈ ಲಾಗಿನ್ ಒತ್ತಿ, ಆಮೇಲೆ ಕೋರ್ಸನ್ನು ಬಾಯಿ ಒತ್ತಿ. ಈ 3ನೇ ಸ್ಟೆಪ್. ಫಸ್ಟ್ ಸ್ಟೆಪ್ ರಿಜಿಸ್ಟರ್, 2ನೇದು ಲಾಗಿನ್, 3ನೇದು ಬಾಯ್ ನಾವು ಅಂತ ಓದ್ಬೇಕು. ಫಸ್ಟ್ ಯಾರು ಕೂಡ ಬಾಯ್ ನಾವನ್ನ ಒತ್ತಬಾರ್ದು ಅಷ್ಟೇ. ಬಾಯ್ ನಾವು ಒತ್ತಿ ಅಂದ್ರೆ ಅಮೌಂಟ್ ಕಟ್ ಆಕತಿ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಆದರೂ ಕೂಡ ಏನಾಕೈತೆ ಅಂದ್ರೆ ನಿಮ್ಮ ಇಮೇಲ್ ಐ ಡಿ ರಿಜಿಸ್ಟರ್ ಆಗಲ್ಲ. ಆ ಕಾರಣಕ್ಕಾಗಿ ಮೊದಲು ರಿಜಿಸ್ಟರ್ ಮಾಡಿರಿ, ಲಾಗಿನ್ ಆಗಿ. ನಿಮ್ಗೆ ಏನೋ ಸಮಸ್ಯೆ ಇದ್ರೂ ಕೂಡ ಸೊ ನಮ್ಮ ಈ ಸ್ಕ್ರೋಲ್ನಲ್ಲಿ ಬರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಮಾಡಿ ನಿಮ್ಗೆ ಏನಾರ ಡೌಟ್ ಇದ್ರೂ ಕೂಡ ಕೇಳಿ. ಸೊ ಲಾಗಿನ್ ಆಗಬೇಕು. ನಿಮ್ಗೆ ಲಾಗಿನ್ ಆಗಲಿ ಅನ್ನೋದು ಕೂಡ ಆ ಫೋನ್ ನಂಬರಿಗೆ ಕಾಲ್ ಮಾಡ್ಕೊಂಡ್ರೆ ನಿಮಗೆಲ್ಲ ನಾವು ಲಾಗಿನ್ ಮಾಡಿ ಕೊಡ್ತೀವಿ. ಸೊ ಯಾರಿಗೆ ನಿಮ್ಗೆ ಇಷ್ಟ ಇದೆಯೋ ಜಾಯ್ನ್ ಆಗಿರಿ. ಅದ್ರ ಜೊತೆಗೆ ನಮ್ಮ ಏನಾರ ಕ್ಲಾಸದ್ದು ಏನಾರ ಅಪ್ಡೇಟೆಡ್ ಮಾಹಿತಿ ನಿಮ್ಗೆ ಏನಾರ ಬೇಕಾದ್ರೆ ಮೆಂಟಲಿಟಿ ಸಂಬಂಧಪಟ್ಟಂಗೆ ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ನಿಂಗಪ್ಪ ಅಕಾಡೆಮಿ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ ಏನೇ ಅಪ್ಡೇಟೆಡ್ ಮೆಂಟಲಿಟಿ ಸಂಬಂಧಪಟ್ಟಂಗೆ ಆಗಲಿ, ಇನ್ನಿದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಿಸಿದ ವಿಷಯ ಸಂಬಂಧಪಟ್ಟಂಗೆ ನಿಮ್ಗೆ ಏನಾರ ಬೇಕಾದ್ರೂ ಕೂಡ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಬಿಡಿಸೋಣ. ಮುಂದಿನ ಪ್ರಶ್ನೆ ಸೊ 4ನೇ ಪ್ರಶ್ನೆ ಇದೆ. ಇದು ಕೂಡ ಇಂಪಾರ್ಟೆಂಟ್. ಒಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಈ ಥರ ಪ್ರಶ್ನೆ ಬಂದಿದೆ. ಅದು ನೋಡೋಣ ಈಗ ಏನು ಕ್ವಶನ್ ಇದೆ ನೋಡ್ರಿ. ಸೊ ಕ್ವಶನ್ ಏನಿದೆ ಅಂದ್ರೆ 15 ಕಾರ್ಮಿಕರ ಸರಾಸರಿ ಮಾಸಿಕ ವೇತನ 2500. ಮ್ಯಾನೇಜರ್ನ ಮಾಸಿಕ ವೇತನವನ್ನು ಕೂಡಿಸಿದರೆ ಸರಾಸರಿ ಮಾಸಿಕ ವೇತನವು 250 ರೂಪಾಯಿಯಷ್ಟು ಹೆಚ್ಚಾಗುತ್ತದೆ. ಮ್ಯಾನೇಜರ್ನ ಮಾಸಿಕ ವೇತನ ಎಷ್ಟು ಅಂತ ಇದೆ. Average monthly salary of 15 workers is rupees 2500. If the salary of the manager added, the average is increased by rupees 250. What is the salary of the manager? 5500, 4500, 6500, 8500 ಅಂತ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ಏನು ಮಾಡ್ಕೋಬೇಕಂದ್ರೆ ಕ್ಲೀನ್ ಆಗಿ ಕ್ವಶನ್ ಓದ್ಕೋಬೇಕು. ಏನಿದೆ ಅಂದ್ರೆ ಫಸ್ಟ್ 15 ಜನ ಕಾರ್ಮಿಕರಿದ್ದಾರೆ. ಸೊ 15 ಜನ ಕಾರ್ಮಿಕರಲ್ಲಿ ಅವ್ರ ಸರಾಸರಿ ಮಾಸಿಕ ವೇತನ 2500 ರೂಪಾಯಿ ಇದ್ದ 2500 ರೂಪಾಯಿ ಇದ್ರೆ 15 ಇಂಟು 2500 ಅಂತ ಮಾಡೋಣ. 2000. ಸೊ 500 2500 ಅಂತ ಮಾಡಿದಾಗ ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 15 ಜನ 2500 ಎಷ್ಟು ಅಮೌಂಟ್, ಟೋಟಲ್ ಎಷ್ಟು ಅಮೌಂಟ್ ಆಕೈತೆ ನೋಡೋಣ. ಇಲ್ಲಿ 2 0 ಇದ್ದು ಅಂದ್ರೆ ನೀವು ಇಲ್ಲಿ 2 0 ಇಡಬೇಕು. 15 5 ಎಷ್ಟು 75, 15 5 75 ಅಂದಾಗ ಇಲ್ಲಿ 5 ಬರ್ರಿ, ಆಮೇಲೆ 7 ಕೈಲೇ ಇರಲಿ, 15 2 ಸೊ 30 ಪ್ಲಸ್ 7 37 ಅಂದ್ರೆ ಎಷ್ಟು ಆಯ್ತದ 37,500, 37,500 ಆಯ್ತು. ಆಮೇಲೆ ಈಗ ಮೊದಲು 15 ಜನ ಕಾರ್ಮಿಕರು ಇದ್ರು ಇವರು, ಅದಕ್ಕೆ ಯಾರು ಬಂದು ಜಾಯ್ನ್ ಆದ್ರು, ಮ್ಯಾನೇಜರ್ ಬಂದು ಜಾಯ್ನ್ ಆದ. 15 ಪ್ಲಸ್ 1 16 ಅಂತ ಆಕೈತಿ. ಮ್ಯಾನೇಜರ್ ಬಂದಾಗ ಅಲ್ಲಿ ಒಬ್ಬರು ಜಾಸ್ತಿ ಹಾಕಾರು. 16 ಇಂಟು ಏನಾಕೈತೆ ಅಂದ್ರೆ ಇಲ್ಲಿ 250 ರೂಪಾಯಿ ಜಾಸ್ತಿ ಆಗುತ್ತೆ. ಮೊದಲು ಎಷ್ಟಿತ್ತು
2,500 ಇತ್ತು. ಮ್ಯಾನೇಜರ್ ಬಂದಂದ್ರೆ ಒಂದು ಎಕ್ಸ್ಟ್ರಾ 15 ಇದ್ದು 16 ಜನ ಆದ್ರು, ಅವಾಗ ಅವನ ಸ್ಯಾಲ್ರಿ 2,500 ಇದ್ದದ್ದು ಏನಾಯ್ತು, 250 ರೂಪಾಯಿ ಜಾಸ್ತಿ ಆಯ್ತು. ಅಂದ್ರೆ ಕೂಡಿಸ್ಬೇಕು, ಅಂದ್ರೆ 2,750 ರೂಪಾಯಿ ಆಯ್ತು. ಅರ್ಥ? 2,750 ರೂಪಾಯಿ ಆಯ್ತು. ಇನ್ನು ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಷ್ಟೇ. ನಿಮ್ಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಳಿ, ಇದನ್ನ ಅರ್ಧ ಮಾಡಬೇಕು, ಇದನ್ನ ಡಬಲ್ ಮಾಡಬೇಕು. ಇದನ್ನ ಅರ್ಧ ಮಾಡಿ ಅಂದ್ರೆ 16 ಅರ್ಧ 8 ಆಯ್ತು, ಇದ್ರ ಡಬಲ್ ಮಾಡ್ಕೋಬೇಕು. ಡಬಲ್ ಮಾಡ್ಕೊಂಡಾಗ ಒಂದು ವ್ಯಾಲ್ಯೂ ಬರುತ್ತೆ, ಅದು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನಿಮ್ಗೆ ಅನುಕೂಲ ಆಕತಿ. ಇಲ್ಲಕಂದ್ರೆ ಇದೇ ತರ ಮಲ್ಟಿಪ್ಲಿಕೇಶನ್ ಮಾಡೋಣ. 16 × 0 ಅಂದ್ರೆ ಇಲ್ಲಿ 0 ಆಗುತ್ತದೆ. ಆಮೇಲೆ 16 5 80, 8 ಉಳಿತು. 16 7 112, 16 7 112, 112 ಅಲ್ಲಿ 8 ಇತ್ತು, 8 ಅದ್ರಾಗ ಸೊ ಎಷ್ಟು 112 ಪ್ಲಸ್ ಎಷ್ಟಾಗುತ್ತೆ 120 ಆಯ್ತು. 12 ಬ್ಯಾಲೆನ್ಸ್ ಉಳಿತು. 16 2 32, 16 2 32. ಸೊ 32 ಪ್ಲಸ್ 12 ಅಂದಾಗ ಸೊ 44, 44 ಅಂದ್ರೆ 44,800 ಆಯ್ತು. ಇನ್ನೇನು ಮಾಡ್ಬೇಕಂದ್ರ 15 ಜನದ ಒಟ್ಟು ಅಮೌಂಟ್ ಎಷ್ಟು ಕೇಳಿದ್ರ, ಈ 15 ಜನ ಕಾರ್ಮಿಕರ ಒಟ್ಟು ಅಮೌಂಟ್ ಕೇಳಿದ್ರೆ 37,500 ಆಕತಿ. ಇನ್ನು ಮ್ಯಾನೇಜರ್ ಬಂದಾಗ ಎಷ್ಟಾಗುತ್ತೆ 44,000 ಆಗುತ್ತೆ. ಇನ್ನು ನಮ್ಮ ಮ್ಯಾನೇಜರ್ನ ಬೇಕಾದ್ರೆ ಏನು ಮಾಡ್ಕೋಬೇಕು, 44,000ದಲ್ಲಿ 44,000 ಮೈನಸ್ 37,500 ಇದು ಮೈನಸ್ ಮಾಡ್ಕೋಬೇಕು. 37,500 ಮೈನಸ್ ಮಾಡ್ಕೊಂಡಾಗ 44,000 ಮೈನಸ್ 37,500 ಅಂದಾಗ ಸೊ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ 2,500 ಅಂದ್ರೆ 40,000 ಆಗುತ್ತೆ. ಇಲ್ಲಿ 2,500 ಕೂಡಿಸಿದ್ರೆ 40,000, 40,000 ಪ್ಲಸ್ ಇಲ್ಲಿ 4,000 ಅಂದ್ರೆ ಸೊ 6,500, 6,500 ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. 6,500 ಅಂದ್ರೆ ಇದು 40,000 ಹಾಕ 2,500 ಇದೆ, 2,500 ಇಲ್ಲಿ 4,000, 2,500 ಪ್ಲಸ್ 4,000 ಎಷ್ಟಾಗುತ್ತದೆ, ಸೊ 6,500, 6,500. ಆಪ್ಷನ್ ಏನಾಗುತ್ತದೆ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಅರ್ಥ? 6,500 ಈ ತರ ಏನ್ ಮಾಡ್ಕೋಬೇಕು, ಪ್ರಶ್ನೆ ಬಿಡಿಸ್ಬೇಕು. ಇದೇ ತರ ಪ್ರಶ್ನೆ ಕೇಳ್ತಾನ, ಕಾನ್ಸಂಟ್ರೇಟ್ ಮಾಡ್ರಿ. ಇಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೇ ರಿಲೇಟೆಡ್ ಪ್ರಶ್ನೆಗಳು ಬರ್ತಾವ. ಅಂಕಿ ಸಂಖ್ಯೆಗಳು ಅಷ್ಟೇ ಚೇಂಜ್ ಮಾಡ್ತಾನ. ನೀವು ಎಲ್ಲ ವಿಷಯ ಬಗ್ಗೆ ಎಲ್ಲ ಡೈಲಿ ಏನು ಮಾಡಬೇಕು, ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ ಪ್ರತಿಯೊಂದು ಕ್ವಶನ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ರಿ. ಮೆಂಟಾಲಿಟಿ ಭಯನ್ನ ನಾವು ಹೋಗಿಸ್ಬೋದು. ಕರೆಕ್ಟಾಗಿ ಡೈಲಿ ಸ್ಟಡಿ ಮಾಡ್ರೆ. ಯಾರು ಪ್ರಾಕ್ಟೀಸ್ ಮಾಡ್ತೀರಿ ಭಯ ಬರಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಲ್ಲ ಅವ್ರು 100% ಎಕ್ಸಾಮ್ದಲ್ಲಿ ಭಯ ಬಂದೇ ಬರುತ್ತೆ. 100% ಹೇಳ್ತಾನೆ. 10ರಾಗ ನೀವು 2 3 ಅಷ್ಟೇ ತೆಗಿತೀರಿ. ಯಾರು ಡೈಲಿ ಪ್ರಾಕ್ಟೀಸ್ ಮಾಡ್ತೀರಿ ಅವ್ರು 100% 8ರಿಂದ 10 100% ತೆಗಿತೀರಿ. ಯಾಕಂದ್ರೆ ಎಲ್ಲರಿಗೂ ಕ್ವಶನ್ಗಳು ಹೆಂಗಿರ್ತಾವಂದ್ರೆ 10 ಕ್ವಶನ್ ಕೇಳಿದಂದ್ರೆ ಅದ್ರಾಗ 3 ಕ್ವಶನ್ ಎಲ್ಲರೂ ಬಿಡಿಸ್ತಾರೆ. ಇನ್ನು 6 ಕ್ವಶನ್ ಬಿಡ್ಸಕ್ಕೆ 6ರಿಂದ ಒಂದು 7 ಕ್ವಶನ್ ಬಿಡ್ಸಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಅದಕ್ಕೆ. ಯಾಕಂದ್ರೆ ಮೆಂಟಾಲಿಟಿ ಅಂದ್ರೆ ಅದು ಅಷ್ಟು ಈಸಿನೂ ಅಲ್ಲ, ಅಷ್ಟು ಟಫು ಅಲ್ಲ. ಯಾರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರಿಗೆ ಭಾಳ ಅನುಕೂಲ ಇದೆ. ಕರೆಕ್ಟಾಗಿ ಹೇಳ್ತಾನೆ, ಕಾನ್ಸಂಟ್ರೇಟ್ ಮಾಡಿ ಆಯ್ತಾ. ಇನ್ನು ಯಾವ ಒಂದು ಟಾಪಿಕ್ ಮೇಲೆ ಇದೆ ಅಂದ್ರೆ ದಿಕ್ಕುಗಳ ಮೇಲೆ ಇರ್ತಕ್ಕಂಥದ್ದು, ಡೈರೆಕ್ಷನ್ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಕರೆಕ್ಟಾಗಿ ಕ್ವಶನ್ನ ಓದ್ಕೊಳ್ಳಿ ಎಲ್ಲ ಕ್ಲೀನಾಗಿ. ಕ್ವಶನ್ನ ಕ್ಲೀನಾಗಿ ಓದ್ಕೊಂಡು ಈ ಪ್ರಶ್ನೆಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ನಿಮ್ಗೆ ಒಳ್ಳೇದು ಆಯ್ತಾ. ನಿಮ್ಗೆ ಯಾಕೆ ಇಷ್ಟೆಲ್ಲ ಕ್ಲೀನಾಗಿ ಹೇಳ್ತಾನಂದ್ರೆ ಮೆಂಟಲ್ ಎಬಿಲಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಡೈಲಿ ಸ್ಟಡಿ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಅನುಕೂಲ ಆಗುತ್ತೆ. ಈ ಪ್ರಶ್ನೆಗೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ದು ಒಂದು ಆನ್ಸರ್ ಕರೆಕ್ಟ್ ಇದೆಯಲ್ಲ ಅವ್ರದನ್ನು ನಾನು ಲೈಕ್ ಮಾಡ್ತೀನಿ. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿರಿ. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿಯು ಪೂರ್ವ ದಿಕ್ಕಿನಲ್ಲಿ 4 ಕಿಲೋಮೀಟರ್ ಮುಂದೆ ಹೋಗುತ್ತಾನೆ. ನಂತರ ಉತ್ತರ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಹೋಗುತ್ತಾನೆ. ಅನಂತರ ಪೂರ್ವ ದಿಕ್ಕಿನಲ್ಲಿ 2 ಕಿಲೋಮೀಟರ್ ಹೋಗುತ್ತಾನೆ. ತದನಂತರ ದಕ್ಷಿಣ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಹೋಗುತ್ತಾನೆ. ಈಗ ಆತನು ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? A person moves 4 kilometer towards east directions. Then he moves 3 kilometer towards north. Again he moves 2 kilometer towards east direction. After that he moves 3 kilometer towards south direction. How far is he from starting point? 7 kilometer, 6 kilometer, 4 kilometer, 2 kilometer. ಈ ಥರ ಆಪ್ಷನ್ ಇದೆ. ಸಿಂಪಲ್ ಇದೇನಿಲ್ಲ, ಬಟ್ ಬಿಡಿಸ್ಬೋದು. ಇಂಥ ಎಕ್ಸಾಮ್ದಲ್ಲಿ ಕೇಳ್ತಾನೆ. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ದಿಕ್ಕುಗಳ ಮೇಲೆ ಪ್ರಶ್ನೆಗಳು ಬಂದಾಗ ನಮಗೆ ಮೇನ್ ಕಾನ್ಸಂಟ್ರೇಟ್ ಆಗೋದು ಪೈಥಾಗೋರಸ್ನ ಥಿಯರಮ್ ಪ್ರಕಾರ. ಜಾಸ್ತಿ ಕೇಳೋದು ಅಲ್ಲಿ ಕೇಳ್ತಾನ. ಬಟ್ ಇಂಥವು ಎಕ್ಸಾಮ್ದಲ್ಲಿ ಆಲ್ರೆಡಿ ಬಂದಾವ. ಇದನ್ನು ಕಾನ್ಸಂಟ್ರೇಟ್ ಮಾಡಿರಿ. ಎಕ್ಸಾಮ್ದಲ್ಲಿ ಎಲ್ಲನೂ ಕ್ವಶನ್ಗಳು ಟಫ್ ಇರಲ್ಲ, ಎಲ್ಲ ಪ್ರತಿಯೊಂದು ಕ್ವಶನ್ ಟಫ್ ಇರಲ್ಲ. ಒಂದು ನಿಮ್ಗೆ ಹೇಳ್ತಾನೆ, ಒಂದು ಈಸಿ ಲೆವೆಲ್ ಕ್ವಶನ್ ಇರ್ತಾವ, ಮಾಡ್ರೇಟ್ ಲೆವೆಲ್ ಕ್ವಶನ್ ಇರ್ತಾವ, ಎಕ್ಸ್ಪರ್ಟ್ ಲೆವೆಲ್ ಕ್ವಶನ್ ಇರ್ತಾವ. ಯಾವುದಕ್ಕೂ ನೀವೇನು ಮಾಡಬಾರ್ದು, ಇಲ್ಲ ಸರ್ ಈಸಿ ಕ್ವಶನ್ ಕೊಡತ್ತ ಅಂತ ನೀವು ತಿಳ್ಕೊಬಾರ್ದು. ಯಾಕೆ ತಿಳ್ಕೊಬಾರ್ದು ಅಂದ್ರೆ ಕಾನ್ಸೆಪ್ಟ್ ಇರ್ತೈತಿ. ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಆತಂದ್ರೆ
ಇಂಥ ಡಿಫ್ರೆಂಟ್ ಟಫ್ ಕ್ವಶನ್ಗಳು ಬಿಡಿಸ್ಬೋದು. ನಾವು ಯಾವಾಗ ಏನು ಮಾಡ್ತಾನೆ ಅಂದ್ರೆ ಕ್ವಶನ್ ಬಿಡ್ಸೋಕ್ಕೇನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಸೋಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾನೆ. ಯಾಕಂದ್ರೆ ಕಾನ್ಸೆಪ್ಟ್ ಅರ್ಥ ಆಯ್ತಂದ್ರೆ ಸಾಕಷ್ಟು ಪ್ರಶ್ನೆ ಬಿಡಿಸ್ಬೋದು. ನೀವು ಅರ್ಥ ಮಾಡ್ಕೊಂಡು ನಿಮ್ಗೆಲ್ಲ ಗೊತ್ತಾಗತ್ತೆ. ಯಾಕಂದ್ರೆ ಕಾನ್ಸೆಪ್ಟನ್ನು ನಮಗೆ ಗೊತ್ತಾಯ್ತಂದ್ರೆ ಒಂದೊಂದು ಚಾಪ್ಟರ್ ಬಗ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತಂದ್ರೆ ನಾವು ಸಾಕಷ್ಟು ಪ್ರಶ್ನೆಗಳು ಬಿಡಿಸ್ಬೋದು. ಸೊ ಅರ್ಥ ಮಾಡ್ಕೊರಿ. ಇಲ್ಲಿ ಬಿಡಿಸೋಣ ಪ್ರಶ್ನೆ. ಫಸ್ಟ್ ಪೂರ್ವಕ್ಕೆ ಎಷ್ಟು ಹೋಗೋಣ ಅಂದ್ರೆ, ಸೊ ಪೂರ್ವಕ್ಕೆ 4 ಕಿಲೋಮೀಟರ್ ಹೋಗೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಎ ಅಂತ ಇಟ್ಕೋಣ. ಸೊ 4 ಕಿಲೋಮೀಟರ್ ಪೂರ್ವಕ್ಕೆ. ಆಮೇಲೆ ಏನು ಮಾಡ್ತಾನೆ, ಉತ್ತರ ದಿಕ್ಕೆ ಅಂದ್ರೆ ಮೇಲೆ. ಸೊ ಉತ್ತರಕ್ಕೆ ಎಷ್ಟು ಹೋಗೋಣ ಅಂದ್ರೆ 3 ಕಿಲೋಮೀಟರ್, 3 ಕಿಲೋಮೀಟರ್ ನಾರ್ತ್. ಆಮೇಲೆ ಮತ್ತೆ ಏನು ಮಾಡ್ತಾನೆ ಅಂದ್ರೆ ಪೂರ್ವಕ್ಕೆ 2 ಕಿಲೋಮೀಟರ್. ಸೊ ಪೂರ್ವಕ್ಕೆ 2 ಕಿಲೋಮೀಟರ್. ಆಮೇಲೆ ಮತ್ತೆ ದಕ್ಷಿಣಕ್ಕೆ 3 ಕಿಲೋಮೀಟರ್ ಅಂತ ಇದೆ. ಈ ಥರ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು. ಈ ಥರ ಬಂದ ಫಸ್ಟ್ ಪೂರ್ವಕ್ಕೆ, ಉತ್ತರಕ್ಕೆ, ಮತ್ತೆ ಪೂರ್ವ ಮತ್ತು ದಕ್ಷಿಣ ಅಂತ ಇದೆ. ಇದು ಈ ಪಾಯಿಂಟ್ ಬಂದಲ್ಲ, ಇದನ್ನು ಬಿ ಅಂತ ತಿಳ್ಕೊಬೇಕು. ಬಿ ಅಂದ್ರೆ ಎಂಡಿಂಗ್ ಪಾಯಿಂಟ್ ಅಂತ ತಿಳ್ಕೊಬೇಕು. ಎ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಬಿ ಅಂದ್ರೆ ಎಂಡಿಂಗ್ ಪಾಯಿಂಟ್. ಇದೆಷ್ಟು ಕಿಲೋಮೀಟರ್ ಆಯಿತು? 4 ಆಯಿತು. ಇನ್ನು ಇದೆಷ್ಟಾಗಿದೆ? 2 ಕಿಲೋಮೀಟರ್. ಇದು 2 ಕಿಲೋಮೀಟರ್ ಆಯಿತು. ಇದು 2 ಕಿಲೋಮೀಟರ್ ಆಯ್ತಾ. ಇಲ್ಲಿ 2 ಬಾಹುಗಳು ಸಮ ಇದ್ರೆ ಉಳಿದೆರಡು ಬಾಹುಗಳು ಸಮ ಇರ್ತವೆ. ಇದು ಆಯತ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ. ಆಮೇಲೆ ಇಲ್ಲಿ 4 + 2 ಎಷ್ಟಾಗುತ್ತದೆ? 4 + 2 ಎಷ್ಟಾಗುತ್ತದೆ? 6. ಅಂದ್ರೆ ಆನ್ಸರ್ ಎಷ್ಟಾಗುತ್ತದೆ? 6 ಕಿಲೋಮೀಟರ್. ಅಂದ್ರೆ ಎ ಮತ್ತು ಬಿಗಳ ಎರಡು ದೂರ ಅಂದ್ರೆ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೊಟ್ಟಾಗ 6 ಕಿಲೋಮೀಟರ್ ಅಂತ ಹೇಳ್ಬೇಕು. 6 ಕಿಲೋಮೀಟರ್ ಅಂತ ಹೇಳ್ಬೇಕು. ಮತ್ತು ಯಾವ ಡೈರೆಕ್ಷನ್ ಅಂತ ಕೇಳ್ಬೋದು ಪ್ರಶ್ನೆ. ಇಲ್ಲಿ ನಾವು ಇಷ್ಟ ಆನ್ಸರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಯಾವ ದಿಕ್ಕಿನ ಕಡೆಗೆ ಹೊಟ್ಟಿದ್ದಾನೆ ಕೊಟ್ಟಾಗ ಯಾವ ದಿಕ್ಕಾಗುತ್ತದೆ? ಅದು ದಕ್ಷಿಣ ಆಕತಿ. ಯಾವ ದಿಕ್ಕಂತ ಕೊಟ್ಟ ಯಾವ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಿದ್ದಾನೆ ಕೊಟ್ಟಾಗ ದಕ್ಷಿಣ ಆಕತಿ. ಬಟ್ ಆರಂಭದ ಸ್ಥಳದಿಂದ ಯಾವ ದಿಕ್ಕಿನ ಕಡೆಗೆ ಯಾವ ದಿಕ್ಕಿನ ಕಡೆಗೆ ಇದ್ದಾನೆ ಕೊಟ್ಟಾಗ ಇಲ್ಲಿಂದ ನೋಡಿದಾಗ ಏನಾಗುತ್ತದೆ? ಪೂರ್ವ ಆಕತಿ. ಅರ್ಥ ಮಾಡ್ಕೊರಿ. ಇದ ನಿಂತು ನೋಡಿದಾಗ ಇದು ಪೂರ್ವ ಆಕತಿ. ಅದ ಅರ್ಥ ಮಾಡ್ಕೊರಿ. ಇಲ್ಲಿಂದ ನಿಂತು ನೋಡಿದಾಗ ಪೂರ್ವ ಆಕತಿ. ಬಟ್ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ ಕೊಟ್ಟಂದ್ರೆ ದಕ್ಷಿಣ ಅಂತ ಹೇಳ್ಬೇಕು. ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಕೊಟ್ಟಂದ್ರೆ ಪೂರ್ವ ಹೇಳ್ಬೇಕು. ಭಾಳ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊರಿ. ಇಂಥ ಪ್ರಶ್ನೆಗಳನ್ನ ನೀವು ಟ್ವಿಸ್ಟ್ ಮಾಡ್ಬೋದು. ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಈ ಪ್ರಶ್ನೆಗೆ ಆನ್ಸರ್ 6 ಕಿಲೋಮೀಟರ್. ಇನ್ನು ಮುಂದಿನ ಪ್ರಶ್ನೆ ಇದೆ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ, ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ಛಾಯಾಚಿತ್ರವನ್ನು ತೆಗೆಯಬಹುದು? ಎಷ್ಟು ಫೋಟೋವನ್ನು ತೆಗೆಯಬಹುದು? ಒಂದು ತರಗತಿಯಲ್ಲಿರುವ 8 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ಛಾಯಾಚಿತ್ರ ತೆಗೆಯಬಹುದು? ಇದು ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಮೇಲೆ ಇರುವಂಥ ಕಾನ್ಸೆಪ್ಟ. ಅರ್ಥ ಮಾಡ್ಕೊರಿ. ಈ ಪ್ರಶ್ನೆ ಹೆಂಗೆ ಬಿಡಿಸ್ಬೇಕಂದ್ರೆ, ಇದಕ್ಕೆ ಒಂದು ಪರ್ಮುಟೇಷನ್ ಫಾರ್ಮುಲಾ ಬೇಕು. ಪರ್ಮುಟೇಷನ್ ಫಾರ್ಮುಲಾ ಯಾವುದಂದ್ರೆ n ಫ್ಯಾಕ್ಟೋರಿಯಲ್. ಇಲ್ಲಿ ಪರ್ಮುಟೇಷನ್ ಫಾರ್ಮುಲಾ ಯಾವುದಿದೆ ಅಂದ್ರೆ, ಸೊ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಹೋಲ್ ಫ್ಯಾಕ್ಟೋರಿಯಲ್ ಅಂತ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಷ್ಟೇ. ಇದು ಪರ್ಮುಟೇಷನ್ ಫಾರ್ಮುಲಾ. n ಫ್ಯಾಕ್ಟೋರಿಯಲ್ NPR ಅಂತ ಕರಿತೀವಿ. NPR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಹೋಲ್ ಫ್ಯಾಕ್ಟೋರಿಯಲ್. ಈ ಫಾರ್ಮುಲಾ ಯೂಸ್ ಮಾಡಿ ಪ್ರಶ್ನೆ ಬಿಡಿಸ್ಬೇಕು. ಈಗ ಹೆಂಗೆ ಬಿಡಿಸ್ಬೇಕಂದ್ರೆ ನೋಡೋಣ. ಈಗ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ n ಅಂದ್ರೆ ಏನಾಗುತ್ತದೆ? n ಅಂದ್ರೆ ಟೋಟಲ್. n ಮೀನ್ಸ್ 8. ಇಲ್ಲಿ r ಅಂದ್ರೆ ಏನು? 2 ಅಂತ ತಿಳ್ಕೊಬೇಕಷ್ಟೇ. ಇಲ್ಲಿ ನೋಡಿ, n = 8. ಆಮೇಲೆ r = 2 ಅಂತ ತಿಳ್ಕೊಬೇಕು. ಈ ಫಾರ್ಮುಲಾ ಯೂಸ್ ಮಾಡ್ರೆ ಈ ಪ್ರಶ್ನೆಗೆ ಆನ್ಸರ್. ಇನ್ನು ಎಷ್ಟು ಛಾಯಾಚಿತ್ರ ತೆಗೆದು ಅಂತ ಕೊಟ್ಟಾಗ ಕಾನ್ಸಂಟ್ರೇಟ್ ಮಾಡ್ರಿ. ಈಗ 8 ಫ್ಯಾಕ್ಟೋರಿಯಲ್. n ಮೀನ್ಸ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 - 2 ಹೋಲ್ ಫ್ಯಾಕ್ಟೋರಿಯಲ್. ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ಏನಿದೆ ಅಂದ್ರೆ ಈಗ 8 × 7 × 6 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕು. ಇಲ್ಲಿ 8ರಲ್ಲಿ 2 ಕಾದಾಗ 6 ಉಳಿತದೆ. 6 ಅಂದ್ರೆ 6 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕಷ್ಟೇ. ಅರ್ಥ? ಅದನ್ನು ನಾವು 8 ಫ್ಯಾಕ್ಟೋರಿಯಲ್ ಅಂದ್ರೆ 8 7 6 5 4 3 2 1. ಇನ್ನು 8ರಲ್ಲಿ 2 ಕಾದಾಗ 6 ಉಳಿತು. ಆಮೇಲೆ 6 5 4 3 2 ಅಂತ ಮಾಡ್ಕೋಬೇಕಷ್ಟೇ. ಆಮೇಲೆ ಏನು ಮಾಡ್ಬೇಕಂದ್ರೆ, ಇಲ್ಲಿ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಕತಿ. ಆಮೇಲೆ ಏನೇ ಉಳಿತು? ಇಲ್ಲಿ 8 7 ಎಷ್ಟು? 56. 8 7 56. ಅಂದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ ಅಂದ್ರೆ, ಸೊ 56 ಈಸ್ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಇಲ್ಲಿ 8 ಜನ ವಿದ್ಯಾರ್ಥಿಗಳು 2 ಗುಂಪುಗಳನ್ನು ಮಾಡಿ 2 ಗ್ರೂಪ್ ಮಾಡಿ ಎಷ್ಟು ಫೋಟೋ ತೆಗೆಯಬಹುದು ಅಂತ ಕೊಟ್ಟಾಗ 56 ಫೋಟೋ ತೆಗಿಬಹುದು. 56 ಫೋಟೋ ತೆಗಿಬಹುದು. ಇಂಥ ಪ್ರಶ್ನೆಗಳನ್ನ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ಪ್ರಶ್ನೆಗಳನ್ನ ಕೇಳ್ತಾನೆ. ನೀವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಅರ್ಥ ಆಯ್ತಾ? ಈ ಥರ ಕ್ಲೀನಾಗಿ ನೋಡ್ಕೊಳ್ಳಿ. ಈ ಥರ ನೆಕ್ಸ್ಟ್ ಇದೇ ಥರ ಮತ್ತೆ ಬೇರೆ ಬೇರೆ ಕ್ವಶನ್ಗಳನ್ನ ಮತ್ತೆ ತೊಗೊಂಬರ್ತಾನೆ ಬೇರೆ ವಿಡಿಯೋದಲ್ಲಿ. ಬಟ್ ಇವೆಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ. ಯಾಕೆ 8 ಫ್ಯಾಕ್ಟರ್ ಹೆಂಗೆ ಬಂತು, ಆಮೇಲೆ 6 ಫ್ಯಾಕ್ಟರ್ ಹೆಂಗೆ ಬಂತು. ಅದು ಫ್ಯಾಕ್ಟೋರಿಯಲ್ ಅಂದ್ರೆ ಈಗ 3 ಫ್ಯಾಕ್ಟೋರಿಯಲ್ ಬಂತು ತಿಳ್ಕೊರಿ. 3 ಅಂದ್ರೆ 3 2 1. 5 ಫ್ಯಾಕ್ಟೋರಿಯಲ್ ಬಂದ್ರೆ 5 4 3 2 1. ಈಗ 8 ಫ್ಯಾಕ್ಟರ್ ಎಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ,
ಇದು 6 ಫ್ಯಾಕ್ಟೋರಿಯಲ್, ಇಲ್ಲಿ 6 ಫ್ಯಾಕ್ಟೋರಿಯಲ್ ಬರೋದು ಇಲ್ಲೇ ಕ್ಯಾನ್ಸಲ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ 6 ಆಗೋಣ 5 4 3 2 1, ಇಲ್ಲೂ ಕೂಡ 6 5 4 3 2 1 ಹಿಂಗೂ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಎಲ್ಲ ಲೆಂದಿ ಪ್ರೊಸೆಸ್ ಮಾಡ್ತಾ ಹೋಗಂಗಿಲ್ಲ, ಎಕ್ಸಾಮ್ದಲ್ಲಿ ಕಡಿಮೆ ಸಮಯ ಇರೋದು. ಇದನ್ನೆಲ್ಲ ಬೇಸಿಕ್ ಅರ್ಥ ಮಾಡ್ಕೊಂಡಾಗ ಮಾತ್ರ ಇಂಥ ಕ್ವಶನ್ ಬಿಡಿಸ್ಬೋದು ನಾವು. ಅರ್ಥ ನಾವು ಹೆಂಗಿರ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಇರಬೇಕು. ನೆಕ್ಸ್ಟ್ ಲೆವೆಲ್ ಹೆಂಗಿರ್ಬೇಕಂದ್ರೆ ಎಲ್ಲ ಫೌಂಡೇಶನ್ ಗಚ್ಚಿರ್ಬೇಕು. ಫೌಂಡೇಶನ್ ಕರೆಕ್ಟಾಗಿ ಗಚ್ಚಿತ್ತಂದ್ರೆ ಇಂಥ ಕ್ವಶನ್ ಬಿಡ್ಸಕ್ಕೆ ಪಟ ನೋಡಿದ ತಕ್ಷಣ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಆ ಥರ ನಿಮ್ಮ ಒಂದು ಮೈಂಡ್ಸೆಟ್ ಬೆಳಿಬೇಕು. ನೀವು ಪ್ರಾಕ್ಟೀಸ್ ಮಾಡಿದಾಗ ಹಿಂಗೆಲ್ಲ ಬರ್ತದೆ. ಬಟ್ ರೆಗ್ಯುಲರ್ ಆಗಿ ಟಚ್ ಇರ್ರಿ, ಸ್ಟಡಿ ಮಾಡ್ರಿ, ಅನುಕೂಲ ಆಗತ್ತೆ. ನಾ ಎಲ್ಲ ಗೈಡ್ ಮಾಡ್ತಾನೆ ನಿಮಗೆ, ಚೆನ್ನಾಗಿ ಪಾಠನ ಮಾಡಿಕೊಡ್ತಾನೆ. ನಿಮ್ಮ ಒಟ್ಟು ಎಕ್ಸಾಮ್ದಲ್ಲಿ ನಾವು ಏನು ನಿಮ್ಗೆ ಸೆಲೆಕ್ಷನ್ ಮಾಡ್ಸೋಕೆ ಎಷ್ಟು ನಾ ಪ್ರಯತ್ನ ಮಾಡಬೇಕೆಲ್ಲ ನಾ ಮಾಡ್ತಾನೆ. ನೀವು ಕೂಡ ಈ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಎಲ್ಲ ನಿಮಗೆಲ್ಲ ಕಂಪ್ಲೀಟಾಗಿ ನಾ ಗೈಡ್ ಮಾಡ್ತಾನೆ. ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ನಾ ಬರೆದಿರುವ ಪುಸ್ತಕ ನಿಮ್ಗೆ ಮೆಂಟಾಲಿಟಿ ಆಗಿರ್ಬೋದು, KS ಸಾಲ್ವ್ಡ್ ಕ್ವಶನ್ ಪೇಪರ್, GK, ಇನ್ನಿದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಥರ್ಗಳ ಪುಸ್ತಕಗಳ ಬಗ್ಗೆ ನಿಮ್ಗೆ ಏನಾರ ಬೇಕಾದ್ರೆ ವಿದ್ಯಾಪೀಠ studies.com ಅಂತೇಳಿ ಒಂದು ವೆಬ್ಸೈಟ್ ಮಾಡೀನಿ. ವೆಬ್ಸೈಟ್ದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಪುಸ್ತಕಗಳು ನಿಮ್ಗೆ ಸಿಗ್ತಾವೆ. ನೀವು ಅದನ್ನು ಬೈ ಮಾಡ್ಕೊಳ್ಳಿ. 1 ಅಥವಾ 2 ದಿನದಲ್ಲಿ ನಿಮ್ಗೆ ಕೊರಿಯರ್ ಮುಖಾಂತರ ಆ ಪುಸ್ತಕಗಳು ಕಳಿಸ್ಕೊಡ್ತೀವಿ. ಒಳ್ಳೆ ಸ್ಟ್ಯಾಂಡರ್ಡ್ ಹತ್ರ ಅತ್ಯಂತ ಡಿಸ್ಕೌಂಟ್ದಲ್ಲಿ ನಿಮ್ಗೆ ಪುಸ್ತಕಗಳು ಸಿಗ್ತಾವೆ. ವಿದ್ಯಾಪೀಠ studies.comದಲ್ಲಿ ನಿಮಗಿದೆ, ಇದನ್ನ ನೀವು ಯೂಸ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಇನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾ ಮತ್ತೆ ನಿಮ್ಗೆ ನೆಕ್ಸ್ಟ್ ಇಂಥ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಇಂಥ ಮತ್ತೆ ಬೇರೆ ಕಾನ್ಸೆಪ್ಟ್ಗಳನ್ನ ಮತ್ತೆ ಕ್ವಶನ್ಗಳು ತೊಗೊಂಬರ್ತೀನಿ. ನೀವು ಕೂಡ ಏನು ಮಾಡಿರಿ, ಕಂಟಿನ್ಯೂಸ್ ಆಗಿ ವಿಡಿಯೋನ ಎಲ್ಲನೂ ಕಂಪ್ಲೀಟಾಗಿ ನೋಡ್ಕೊರಿ. ಮತ್ತು ಬೇರೆ ವಿಚಾರಗಳನ್ನ ಮತ್ತೆ ಏನೇ ಕಾನ್ಸೆಪ್ಟ್ ಇದ್ರು ಕೂಡ ಮತ್ತೆ ತೊಗೊಂಬರ್ತೀನಿ. ಚೆನ್ನಾಗಿ ಓದಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.